ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಖಾರ ಚಪಾತಿ ಅಂತಂದ್ರೆ ಮೆಂತ್ಯ ಚಪಾತಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸಾಫ್ಟ್ ಅಂಡ್ ಎಷ್ಟು ತಣ್ಣಕ್ಕಾದ್ರೂ ಕೂಡ ಅದು ಹಂಗೆ ಸಾಫ್ಟ್ ಆಗೆ ಇರುತ್ತೆ. ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನು ಈ ರೀತಿ ಮೆಂತ್ಯ ಸೊಪ್ಪನ್ನ ಕ್ಲೀನ್ ಆಗಿ 1 2 3 ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ. ಅದ್ರಲ್ಲಿ ಮಣ್ಣೆಲ್ಲ ಇರುತ್ತಲ್ವಾ, ಅದನ್ನೆಲ್ಲ ತೆಗ್ದ್ಬಿಟ್ಟು ಈ ರೀತಿ ಸಣ್ಣಕ್ಕೆ ಹಚ್ಕೋಬೇಕು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನಾನು ಆಲ್ಮೋಸ್ಟ್ ಯಾವಾಗ್ಲೂ ಕುಡುಗೋಲಲ್ಲೇ ಕಟ್ ಮಾಡ್ಕೋತೀನಿ. ಬಟ್ ನಾನು ಇವತ್ತು ನಿಮ್ಗೂ ಕೂಡ ತೋರ್ಸೋಣ ಅಂತ ಈ ರೀತಿ ನೈಫಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸಣ್ಣಕ್ಕೆ ಹಚ್ಕೋಬೇಕು. ಈ ಮೆಂತ್ಯ ಸೊಪ್ಪು ಅನ್ನೋದು ತುಂಬಾನೇ ಒಳ್ಳೇದು ಹೆಲ್ತ್ಗೆ. ನೀವು ವೀಕ್ಲಿ ಆರ್ 3 to 4 days ಒನ್ಸ್ ಈ ಮೆಂತ್ಯ ಚಪಾತಿ ತಿಂದ್ರೆ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಕೂಡ ಚೆನ್ನಾಗಾಗುತ್ತೆ. ಮತ್ತೆ ಶುಗರ್ ಇರುತ್ತಲ್ವಾ, ಅವ್ರಿಗೂ ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಎಲ್ಲ ಮಕ್ಳಿಗಾಗಿರ್ಬೋದು, ಮಕ್ಳು ಸೊಪ್ಪನ್ನ ಹಾಗೆ ತಿನ್ನಲ್ಲ. ಅದೇ ಈ ರೀತಿ ಚಪಾತಿಗಾಗಿರ್ಬೋದು, ಪಾಲಕ್ ಸೊಪ್ಪಾಗಿರ್ಬೋದು, ಮೆಂತ್ಯ ಸೊಪ್ಪಾಗಿರ್ಬೋದು, ಇದ್ರದ್ದೆಲ್ಲ ಚಪಾತಿ ಪೂರಿ ಈ ರೀತಿ ಮಾಡೋದ್ರಿಂದ ತುಂಬಾನೇ ಯೂಸ್ ಆಗುತ್ತೆ. ನಾನು ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದ್ದೀನಿ ಪಾಲಕ್ ಸೊಪ್ಪಲ್ಲಿ ಯಾವ ರೀತಿ ಪೂರಿ ಮಾಡೋದು ಅಂತ. ಅದು ಕೂಡ ಅಷ್ಟೇ ತುಂಬಾನೇ ಈಸಿ ಮಾಡೋದು. ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಆ ಒಂದು ರೆಸಿಪಿನ ಹೋಗಿ ನೋಡಿ, ನಿಮ್ಗೂ ಯೂಸ್ ಆಗುತ್ತೆ. ಈಗ ಮೆಂತ್ಯ ಸೊಪ್ಪೆಲ್ಲ ತಕ್ಕೊಬಿಡ್ತೀನಿ ಕಟ್ ಮಾಡಿ. ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ. ಪುದೀನ ಫ್ಲೇವರ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಿದ್ರೆ ನೀವು ಡೈರೆಕ್ಟ್ ಪುದೀನ ಕೂಡ ಸ್ವಲ್ಪ ಹೆಚ್ಚಿ ಹಾಕೋಬಹುದು. ನಾನೇನ್ ಪುದೀನ ಆಡ್ ಮಾಡಿಲ್ಲ ಇವತ್ತು. ಇದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಂಡು ಹೆಚ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇರೋದ್ರಿಂದ ಜಾಸ್ತಿ ನಾನು ಸೊಪ್ಪೆಲ್ಲ ತಗೋತಾ ಇಲ್ಲ. ಅಂದ್ರೆ ತಗೊಂಡಿದ್ದೀನಿ, ನನ್ನ ಒಂದು ಕ್ವಾಂಟಿಟಿಗೆ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೋತೀನಿ ಅಂತಂದ್ರೆ 1 ಕಟ್ಟು ಆ ತರ ಕೂಡ ತಗೋಬಹುದು ಇದನ್ನ. ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಅದನ್ನ ಯಾವ ರೀತಿ ನಾನು ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಮೊದ್ಲು ಒಂದು ಬೌಲ್ಗೆ 2 ಕಪ್ಸ್ ಅಷ್ಟು ಗೋಧಿ ಹಿಟ್ಟು. ಇದ್ರಲ್ಲಿ ಮ್ಯಾಕ್ಸಿಮಮ್ ಅಂತಂದ್ರು ಒಂದು 12 to 13 ಚಪಾತಿ ಮಾಡ್ಕೋಬಹುದು. ಈ ಗೋಧಿ ಹಿಟ್ಟನ್ನ ಹಾಕೊಂಡು ಇದಕ್ಕೆ ಉಪ್ಪು ಮತ್ತೆ ಸೋಡಾ ಹಾಕ್ತಾರೆ. ಸೋಡಾ ಹಾಕಿಲ್ಲ ಅಂತಂದ್ರು ಅಷ್ಟೇ ಸಾಫ್ಟ್ ಬರುತ್ತೆ. ನಾನು ಯಾವುದೇ ರೀತಿ ಸೋಡಾನ ಆಡ್ ಮಾಡ್ತಿಲ್ಲ ಅಥವಾ ಗೋಧಿ ಹಿಟ್ಟನ್ನ ಆಡ್ ಮಾಡ್ತಿಲ್ಲ. ತುಂಬಾ ಜನ ಹೇಳ್ತಾರೆ ಚಪಾತಿಗೆ ಮೈದಾ ಹಿಟ್ಟು ಹಾಕಿದ್ರೆ ಸಾಫ್ಟ್ ಆಗಿ ಬರುತ್ತೆ, ಬರೀ ಗೋಧಿ ಹಿಟ್ಟಾದ್ರೆ ಆರದ್ಮೇಲೆ ಗಟ್ಟಿ ಆಗುತ್ತೆ ಅಂತ. ಇಲ್ಲ, ನಾವು ಯಾವ ರೀತಿ ಕಲ್ಸ್ಕೊತೀವಿ ಆ ಒಂದು ಕನ್ಸಿಸ್ಟೆನ್ಸಿ ನಮ್ಗೆ ಗೊತ್ತಾಗುತ್ತೆ. ಈಗ ನಾನು ಉಪ್ಪು ಮತ್ತೆ ಚಿಲ್ಲಿ ಪೌಡರ್, ಅಂದ್ರೆ ನಾನು ಒಣಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕಿ ಓಡಿಸ್ಕೊಂಡು ಇಟ್ಕೊಂಡಿರ್ತೀನಿ ಯಾವಾಗ್ಲೂನು. ನಾನು ಆಲ್ರೆಡಿ ನಿಮ್ಗೆ ಇದನ್ನು ಕೂಡ ಹೇಳಿದೀನಿ, ಅದನ್ನ ಯೂಸ್ ಮಾಡ್ತಿದ್ದೀನಿ. ಮತ್ತೆ ಜೀರಾ ಫ್ಲೇವರ್ ಇದು ಚೆನ್ನಾಗಿ ಕೊಡುತ್ತೆ ಅಂತ ನಾನು ಜೀರಾ ಹಾಕೊಂಡಿದೀನಿ. ಮತ್ತೆ ಏನ್ ಹಚ್ಕೊಂಡಿದೀವಲ್ವಾ ಸೊಪ್ಪು, ಅದನ್ನ ಹಾಕಿ ಫಸ್ಟ್ ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಪ್ಪ ಅಂತಂದ್ರೆ ನಾವು ಆಲ್ರೆಡಿ ಸೊಪ್ಪನ್ನ ವಾಶ್ ಮಾಡಿರ್ತೀರಿ, ಇದ್ರಲ್ಲಿ ಕೂಡ ಸ್ವಲ್ಪ ನೀರಿನ ಅಂಶ ಹಂಗೆ ಇದ್ದೇ ಇರುತ್ತೆ. ಅದು ಕೂಡ ಅದ್ರ ಜೊತೆ ಮಿಕ್ಸ್ ಆದ್ರೆ ನಾವ್ ಇನ್ನ ಮತ್ತೆ ಎಷ್ಟು ವಾಟರ್ ಹಾಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ಹಾಕೊಳ್ಳೋದು. ನಾನಿವತ್ತು ಫುಲ್ಲು ಕಳಿಸ್ತಾ ಇರೋ ರೆಸಿಪಿ ಹಂಗೆ ತೋರಿಸ್ತಾ ಇದೀನಿ. ಯಾಕೆ ಅಂತಂದ್ರೆ ಅದೇ ಹೇಳಿದ್ನಲ್ಲ, ತುಂಬಾ ಜನ ಹೇಳ್ತಾರೆ ಮೈದಾ ಹಾಕಿಲ್ಲ ಅಂದ್ರೆ ಸಾಫ್ಟ್ ಬರಲ್ಲ, ಅಥವಾ ಏನಂತಾರೆ ಸೋಡಾ ಹಾಕಿಲ್ಲ ಅಂದ್ರೆ ಸಾಫ್ಟ್ ಬರಲ್ಲ. ಯಾವ ರೀತಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಚಪಾತಿ ಹಿಟ್ ಕಲ್ಸ್ಕೊಂಡ್ರೆ ಸಾಫ್ಟ್ ಬರುತ್ತೆ ಅಂತ ಹೇಳೋದು ಅಂತ. ಅದಕ್ಕೋಸ್ಕರ ನಾನು ಫುಲ್ಲು ತೋರಿಸ್ತಾ ಇದೀನಿ. ಮತ್ತೆ ಒಬ್ಬೊಬ್ರು ಹಿಟ್ಟಿಟ್ ಹಂಗೆ ಕಲ್ಸಿರ್ತಾರೆ. ಇದು ಬಿಗಿನರ್ಸ್ ಕೂಡ ಯೂಸ್ ಆಗ್ಲಿ ಅಂದ್ಬಿಟ್ಟು ನಾನು ಈ ರೀತಿ ಫುಲ್ ತೋರಿಸ್ತಿರೋದು. ಈಗ ಕಲ್ಸ್ಕೊಂತ ಇದೀನಿ. ಈ ಒಂದ್ ಮೆಂತ್ಯ ಚಪಾತಿನ ನೀವು ಟ್ರಾವೆಲ್ ಮಾಡ್ತೀರಾ ಅಲ್ವಾ, 1 to 3 days ನಾವು ಆಚೆ ಹೋಗ್ತಾ ಇದೀವಿ, ನಾವು ಒಂದು ಟ್ರಾವೆಲ್ಗೆ ಎತ್ಕೊಂಡು ಹೋಗ್ಬೇಕು ಫುಡ್ ಅನ್ನೋರು ಈ ಚಪಾತಿನ ಎತ್ಕೊಂಡು ಹೋದ್ರೆ ಖಂಡಿತ ಯೂಸ್ ಆಗುತ್ತೆ. ಯಾಕೆ ಅಂತಂದ್ರೆ ಇದಕ್ ನಾವು ಯಾವ್ದೇ ರೀತಿ ಚಟ್ನಿ ಮಾಡ್ಕೊಳ್ಳೋಷ್ಟು ಇರೋದಿಲ್ಲ. ಅಂದ್ರೆ ಇದೇ ಬರೀದು ತಿಂದ್ರೆ ಕೂಡ ತುಂಬಾ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಮಾಡ್ಕೊಂಡು ಸ್ವಲ್ಪನೂ ಗಟ್ಟಿ ಆಗಲ್ಲ. ಇದನ್ನ ಪ್ಯಾಕಿಂಗ್ ಕವರ್ಸ್ ಅಲ್ಲಿ ಹಾಕೊಂಡೋದ್ರೆ ನೀವು ಮಾಡಿದಾಗ ಎಷ್ಟು ಸಾಫ್ಟ್ ಇರುತ್ತೆ ಅಷ್ಟೇ ಸಾಫ್ಟ್. ನೀವು ಟ್ರಾವೆಲ್ಗೆ ಎತ್ಕೊಂಡೋಗಿ 2 to 3 days ಇಟ್ರು ಕೂಡ ಹಂಗೆ ಇರುತ್ತೆ. ಅಳ್ಸೋಗೋದು ಆಗ್ಲಿ ಏನು ಆಗಲ್ಲ. ನಾನು ಎತ್ಕೊಂಡೋಗಿ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದೀನಿ. ಲಾಸ್ಟ್ ಟೈಮ್ ನಾವ್ ಎಲ್ಲೇ ಟ್ರಿಪ್ ಹೋದ್ರು ಇದಾಗ್ಲಿ, ಇಲ್ಲ ನಾನು ಹಾಕಿದ್ದು ತೊಳಸ್ದನ್ನ ರೆಸಿಪಿ ಆಗ್ಲಿ, ಇವೆಲ್ಲ ಅಷ್ಟೇ ಟ್ರಾವೆಲ್ಗೆ ಯೂಸ್ ಆಗೋದು ಅಂತ ರೆಸಿಪೀಸೇ ನಾನು ತೋರಿಸ್ತಾ ಇರೋದು. ಈ ರೀತಿ ನೋಡಿ ಕಲ್ಸ್ಕೊಂತೀವಲ್ಲ, ಇಷ್ಟು ನಾವು ವಾಟರ್ನ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ
ಕೈಯಲ್ಲಿ ಕೂಡ ಸ್ವಲ್ಪನೂ ಅಂಟಲ್ಲ ಆ ರೀತಿ ಕಲ್ಸ್ಕೋಬೇಕು. ಇದಿಷ್ಟು ಕಲ್ಸ್ಕೊಂಡ್ ಲಾಸ್ಟ್ ಅಲ್ಲಿ ನಾವು ಸ್ವಲ್ಪ ಎಣ್ಣೆ ಕೂಡ ಹಾಕಿ ಕಲ್ಸ್ಕೊಂಡ್ರೆ ಚಪಾತಿ ಕೂಡ ಸಾಫ್ಟ್ ಬರುತ್ತೆ. ಮತ್ತೆ ನೀವು ನೆಕ್ಸ್ಟ್ ಲಟ್ಟಿಸ್ಕೋತೀವಲ್ಲ ಆವಾಗ ಸ್ವಲ್ಪ ಎಣ್ಣೆ ಏನ್ ಅಷ್ಟೊಂದು ಹಾಕಷ್ಟೇನು ಇರೋದಿಲ್ಲ. ಈಗ ಇದು ಕಲ್ಸ್ಕೊಂಡಿದ್ದೆಲ್ಲ ಆಯ್ತು, ಸಾಫ್ಟ್ ಆಗಿ ಕಲ್ಸ್ಕೊತಾ ಇದೀನಿ ಆದಷ್ಟುನು ನಾನು. ಲಟ್ಸಕ್ ಕೂಡ ಏನ್ ಅಷ್ಟೊಂದು ಕಷ್ಟ ಆಗಲ್ಲ, ಲಟ್ಸಕ್ ಕಷ್ಟ ಆಗುತ್ತೆ ಸಾಫ್ಟ್ ಆಗಿ ಕಲ್ಸ್ಕೊಂಡ್ರೆ ಅಂತೀರಾ. ಕನ್ಸಿಸ್ಟೆನ್ಸಿ ತುಂಬಾನೇ ಇಂಪಾರ್ಟೆಂಟ್. ನೀವು ಗೋಧಿ ಹಿಟ್ಟು ಕಲ್ಸೋದು ನೀವ್ ಇಲ್ಲಿ ನೋಡ್ತಿದ್ರೆ ನಿಮ್ ಗೊತ್ತಾಗುತ್ತೆ ಯಾವ ರೀತಿ ಕಲ್ಸ್ಕೊಡ್ರೆ ನಮ್ಗೆ ಸಾಫ್ಟ್ ಚಪಾತಿ ಬರುತ್ತೆ ಅನ್ಬಿಟ್ಟು. ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ, ನೋಡ್ತಾ ಇರ್ಬೋದು ನೀವು. ನಿಮ್ಗೆ ಗೊತ್ತಾಗ್ಲಿ ಅನ್ಬಿಟ್ಟೆ ನಾನು ಸ್ಕಿಪ್ ಮಾಡ್ದಿರ ಇವತ್ತು ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ನೋಡಿ ಇವಾಗ ನಾನು ಆಯಿಲ್ ಹಾಕೊಂಡೆ, ಒಂದು 4 to 5 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕಿ ಇದನ್ನ ಒಂದು ½ an hour ಕ್ಲೀನ್ ಆಗಿ ನೆನೆಯಾಗಿ ಬಿಟ್ಬಿಡ್ತೀನಿ. ನಾವು ಸೈಡ್ಸ್ ಅಲ್ಲಿ ಎಲ್ಲ ಏನ್ ಕಲ್ಸಿರೋದೆಲ್ಲ ಇಟ್ಟಿದೆಯಲ್ವಾ ಅದು ಕೂಡ ಅಷ್ಟೇ ನೀಟಾಗಿ ಅದಕ್ಕೆಲ್ಲ ಮಿಕ್ಸಪ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಕೈಯಲ್ಲೆಲ್ಲ ಏನ್ ಇಟ್ಟಿದೆ ಯಾವ್ದು ಮೆತ್ಕೊಂಡಿರಲ್ಲ. ಆಯಿಲ್ ಹಾಕಿದ ತಕ್ಷಣ ಅದೆಲ್ಲ ಹಂಗೆ ಬಿಟ್ಕೊಂಡು ನೀಟಾಗೆ ಚಪಾತಿ ಹಿಟ್ ಕಲ್ಸ್ಕೊಂಡಿರ್ಬೋದು. ಇದನ್ನ ಒಂದ್ ½ an hour ಬಿಟ್ಬಿಟ್ಟು ಮತ್ತೆ ನಾವು ಲಟ್ಟಿಸ್ಕೊಂಡ್ರೆ ತುಂಬಾನೇ ಸಾಫ್ಟ್ ಅಂಡ್ ಟೇಸ್ಟಿ ಮೇಥಿ ಚಪಾತಿ ರೆಡಿ ಇರುತ್ತೆ. ಇವಾಗ ನೋಡ್ಸ್ತೀನಿ ಬನ್ನಿ. ಈ ರೀತಿ ನೋಡಿ ಕೈಯಲ್ಲಿ ಕೂಡ ಒಂಚೂರು ಕೂಡ ಹಂಗೆ ಮೆತ್ತಲ್ಲ, ಬಟ್ಲುಗೂ ಕೂಡ ಅಷ್ಟೇ ನೀಟಾಗೆ ಆಗುತ್ತೆ. ಈಗ ಬಿಟ್ಬಿಟ್ಟು ನೆಕ್ಸ್ಟ್ ನಾನು ಕೌಂಟರ್ ಟಾಪ್ ಮೇಲೆನೆ ಲಟ್ಟಿಸ್ಕೊಂತ ಇದೀನಿ. ಯಾರೆಲ್ಲ ಈ ರೀತಿ ಕೌಂಟರ್ ಟಾಪ್ ಮೇಲೆ ಲಟ್ಟಿಸ್ಕೊಂತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮೊದ್ಲೆಲ್ಲ ಚಪಾತಿ ಮಣೆಯಲ್ಲಿ ಲಟ್ಟಿಸ್ಕೊಳೋದು ಆ ರೀತಿ ಮಾಡ್ತಿದ್ರು. ಬಟ್ ನನ್ಗೆ ತುಂಬಾ ಈಸಿ ಅಂತಂದ್ರೆ ಈ ತರ ಕೌಂಟರ್ ಟಾಪ್ ಮೇಲೆನೆ ಲಟ್ಟಿಸ್ಕೊಳ್ಳೋದು ಈಸಿ ಅನ್ಬಿಟ್ಟು ನಾನು ಆಲ್ಮೋಸ್ಟ್ ಯಾವಾಗ್ಲೂ ಅಷ್ಟೇ ಇದೇ ರೀತಿ ಲಟ್ಟಿಸ್ಕೊಳೋಂತೀನಿ. ಈಗ ಇದನ್ನೆಲ್ಲ ಕ್ಲೀನ್ ಆಗಿ ಗೋಧಿ ಹಿಟ್ಟು ನೋಡಿ ಈ ರೀತಿ ಗೋಧಿ ಹಿಟ್ಟು ಇಟ್ಕೊಂಡು ಫಸ್ಟ್ ಒಂದ್ಸಲ ಹಾಕ್ಬಿಟ್ಟು ಕ್ಲೀನ್ ಆಗಿ ಒಂದ್ಸಲ ಲಟ್ಟಿಸ್ಕೊಂಡು, ನೀವು ಆಯಿಲ್ ನಾನು ಆಲ್ರೆಡಿ ಹಿಟ್ಟು ಕಲ್ಸೋದಕ್ಕೆ ಹಾಕೊಂಡಿರೋದ್ರಿಂದ ಇದಕ್ ನಾನು ಯಾವ್ದೇ ರೀತಿ ಆಯಿಲ್ ಹಾಕಿ ಫೋಲ್ಡ್ ಮಾಡ್ತಿಲ್ಲ, ಜಸ್ಟ್ ಹಂಗೆ ಫೋಲ್ಡ್ ಮಾಡ್ತಾ ಇದೀನಿ. ನೋಡಿ ಈ ತರ ಆಯಿಲ್ ನಾವ್ ಅಲ್ಲಿ ಜಾಸ್ತಿ ಹಾಕಿಲ್ಲ ಅಂತಂದ್ರೆ ಇಲ್ಲಿ ನೀವು ಆಯಿಲ್ ಹಾಕಿ ಕೂಡ ಫೋಲ್ಡ್ ಮಾಡ್ಕೋಬಹುದು. ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಏನಾಗುತ್ತೆ ಚಪಾತಿ ಅಂತಂದ್ರೆ ಲೇಯರ್ಸ್ ಬರುತ್ತೆ, ತಿನ್ನಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನ ಲೇಯರ್ಸ್ ಇಷ್ಟ ಪಡ್ತಾರೆ. ಶೇಪ್ ಕೂಡ ಅಷ್ಟೇ ರೌಂಡ್ ಶೇಪ್ ಬರುತ್ತೆ. ಬಟ್ ನನ್ಗೆ ಇವತ್ತು ತೋರ್ಸಿರೋದ್ರಲ್ಲಿ ಈ ತರ ಶೇಪ್ ಅಷ್ಟೇ. ಬಟ್ ಆಲ್ಮೋಸ್ಟ್ ನನ್ಗೆ ಟ್ರೈಪೋಡ್ ಸರಿಯಾಗಿ ನಿಲ್ತಿರ್ಲಿಲ್ಲ, ಮತ್ತೆ ನನ್ ಮಗ ಕೂಡ ಗಲಾಟೆ ಮಾಡ್ತಿದ್ದ, ಅದಕ್ಕೋಸ್ಕರ ನಾನು ಆ ರೀತಿ ತೋರಿಸ್ದೆ ಅಷ್ಟೇ. ಲೈಕ್ ಫಾಸ್ಟ್ ಆಗಿ ಲಟ್ಟಿಸ್ಕೊತಾ ಇದ್ನಲ್ವಾ, ಅದು ಟ್ರೈಪೋಡ್ ಮೇಲೆ ತಗಲ್ತಿತ್ತು. ಅದಕ್ಕೋಸ್ಕರ ನಾನು ಶೇಪ್ ನ ಅಷ್ಟು ಅಬ್ಸರ್ವ್ ಮಾಡಕ್ ಹೋಗ್ಲಿಲ್ಲ. ಲೈಕ್ ನನ್ಗೇನು ಮೇನ್ ಸಾಫ್ಟ್ ಆಗಿ ಇರೋ ಚಪಾತಿ ನಿಮ್ಗೆಲ್ಲ ತೋರಿಸ್ಬೇಕು ಅನ್ನೋದಿತ್ತು. ಅದಕ್ಕೋಸ್ಕರ ಈ ರೀತಿ ನೋಡಿ ಕ್ಲೀನ್ ಆಗೇ ಬರುತ್ತೆ. ಇದನ್ನ ಈಗ ಫುಲ್ಲು ತವ ಕಾದಿರುತ್ತಲ್ವಾ ಆ ತವಾಗೆ ಹಾಕಿ ಇದ್ ಮಾಡೋದಷ್ಟೇ, ಬೇಯಿಸ್ಕೊಳ್ಳೋದು. ಮಾಮೂಲಿ ಯಾವ ರೀತಿ ನೀವು ಚಪಾತಿ ಬೇಯಿಸ್ಕೊತೀರಾ ಆ ರೀತಿ ಬೇಯಿಸ್ಕೊಂಡ್ರೆ ಮೇಥಿ ಚಪಾತಿ ತುಂಬಾನೇ ರೆಡಿ ಇರುತ್ತೆ. ಕಿತ್ತೋಗೋದಾಗ್ಲಿ, ಮತ್ತೆ ಇದಕ್ಕೆ ಆನಿಯನ್ಸ್ ಕೂಡ ಹಾಕಿದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು. ಆನಿಯನ್ಸ್ ಹಾಕಿದ್ರು ಚೆನ್ನಾಗಿರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಆನಿಯನ್ಸ್ ಹಾಕಿದ್ರೆ ಲಟ್ಟಿಸ್ಕೊಳಕ್ಕೆ ಸ್ವಲ್ಪ ಸಾಫ್ಟ್ ಇರುತ್ತೆ. ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿ ಲಟ್ಟಿಸ್ಕೊಬೇಕು. ಮತ್ತೆ ಟ್ರಾವೆಲ್ ಮಾಡೋಗೆಲ್ಲ ನೀವು ಆನಿಯನ್ಸ್ ಹಾಕಿದ್ರೆ ಎತ್ಕೊಂಡು ಹೋಗಕ್ ಆಗಲ್ಲ, ಯಾಕಂದ್ರೆ ಬೇಗ ಅಳಿಸ್ಬಿಡುತ್ತೆ ಆನಿಯನ್ಸ್ ಹಾಕಿದ್ರೆ. ಇದು ಜಸ್ಟ್ ಮೇಥಿ ಹಾಕ್ಬಿಟ್ಟು ಪ್ಲೈನ್ ಆಗಿ ಮಾಡ್ಕೊಂಡ್ರೆ ಟ್ರಾವೆಲ್ಗೂ ಎತ್ಕೊಂಡು ಹೋಗ್ಬೋದು, ಮತ್ತೆ ಹಾಗೆ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಂದ್ರೆ ಮೊಸರು ಮತ್ತೆ ಚಿಲ್ಲಿ ಪೌಡರ್, ಉಪ್ಪು ಹಾಕೋದು. ಇಲ್ಲ ಅಂತಂದ್ರೆ ಚಟ್ನಿ ಪುಡಿಯಲ್ಲಿ ಕೂಡ ತಿನ್ಬೋದು. ಅಂದ್ರೆ ಬೇಕಿದ್ರೆ ಹಂಗೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾನು ಕೊತ್ತಂಬರಿ ಬಾತ್ ಮಾಡ್ಕೊಂಡಿದ್ದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ. ಸೊ ಅದ್ರದ್ದು ಚಟ್ನಿ ಇತ್ತು ಅಂತ ಅದನ್ನ ಇಟ್ಟು ಸರ್ವ್ ಮಾಡ್ಕೊಂಡು ಅದ್ರಲ್ಲೇ ತಿಂದಿದ್ದೀನಿ. ಆ ರೆಸಿಪಿ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ತುಂಬಾ ಬೇಗನೆ ಮಾಡ್ಕೋಬಹುದು. ಮತ್ತೆ ಟ್ರಾವೆಲ್ ಕೂಡ ಅದು ಕೂಡ ನೀವ್ ಎತ್ಕೊಂಡು ಹೋಗ್ಬೋದು. ಈ ರೀತಿ ಕಲರ್ ಕೂಡ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಮೆಂತ್ಯ ಚಪಾತಿ ಕಲರ್ ಬಂದಿದೆ ಅಂತ. ನಾನ್ ತಿರುಗಿಸ್ತಾ ಇರೋದ್ರಲ್ಲಿ ಕೂಡ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗಿ ಬರುತ್ತೆ ಅಂತ. ಯಾರಿಗಾದ್ರೂ ಈ ಸಾಫ್ಟ್ ಚಪಾತಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಮಾಡಿರುವಂತ ಒಂದು ಕೊತ್ತಿಮೀರಿ ಬಾತ್ ಚಟ್ನಿ ಕೂಡ ಅಳಿಸೋಗೋದಿಲ್ಲ 2 to 3 days 3 daysಗೆ. ಇದನ್ನ ನೋಡಿ ಈ ರೀತಿ ಇತ್ತು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ.
ಇದೇ ರೀತಿ ನನ್ನ ಚಾನೆಲ್‌ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ್ಯಾವ ಕಂಟೆಂಟ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ಒಂದು ವಿಡಿಯೋಸ್‌ನ ಮಾಡ್ತೀನಿ. ಥ್ಯಾಂಕ್ ಯು.